ಈಗ ಈ ತರ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀರಲ್ಲ, Yeah. ಪಿಂಕ್ ಕಲರ್ ನ್ಯಾಪ್ಕಿನ್ ಎಲ್ಲ ಹಾಕೊಂಡು. ಹ್ಮ್. ಸೊ ನಾನೀಗ ಯಾವ್ದಾದ್ರು ಒಂದು ಸಿಚುವೇಶನ್ ಅನ್ನ ಹೇಳಿದ್ರೆ ನೀವು ಮಾಡ್ಬೋದಾ? ನೀವು ಮಾಡಿರ್ತೀರ, ಅದನ್ನೇ ನಾನು ಹೇಳ್ತೀನಿ ಓ ಅಷ್ಟೇ. ಮೈ ಗಾಡ್. ಓಕೆ, ಟ್ರೈ ಮಾಡೋಣ. ಓಕೆ, ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ನಾನು ಹೇಳಿರ್ತೀನಿ, ಅದನ್ನ ಆಮೇಲೆ ತಗೊಳ್ತೀನಿ. ಓಕೆ. ಯಾವ್ದು ಅಂತಂದ್ರೆ ಒಂದ್ ಸೀನ್ ಬಂದು ಮದ್ವೆ ಮಾಡಿ ಕೊಟ್ಬಿಟ್ಟಿರ್ತೀರಾ, ಹ್ಮ್. ತುಂಬಾ ಖರ್ಚು ಮಾಡಿ ನಿಮ್ಮನೆಯಿಂದ ಅಕ್ಷತೆನೆ ಕಳ್ಸ್ಬಿಟ್ಟಿರ್ತೀರಾ. ಓಕೆ. ಅಕ್ಷತೆಗೆ ಅಲ್ಲಿರೋ ಅಕ್ಷತೆ ಹೋಗಲ್ವಲ್ಲ ಮದ್ವೆಗೆ? ಅದ ನಾವೀಗ ಓಕೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಡ. ನೀವು ಅಕ್ಷತೆನ ಪಾಪ ಕಳ್ಸೋದೇ ಇಲ್ಲ. ಕಳ್ಸಲ್ಲ. ಅಕ್ಷತೆನ ಈಗ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಮದ್ವೆ ಮಾಡ್ಬೇಡ, ಮಾಡೋಣ. ಫುಲ್ ಜೋರಾಗಿ ಮದ್ವೆ ಮಾಡ್ಬೇಡ. ಪಾಪ ಅಕ್ಷತೆ. ಓಕೆ. ಅಕ್ಷತೆನ ಮದ್ವೆ ಮಾಡ್ಬಿಡ್ರಿ. ಹ್ಮ್. ಅಕ್ಷತೆನ ಒಳ್ಳೆ ಮನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದೀರಾ. ಓಕೆ. ಈಗ ಅಕ್ಷತೆಗೆ ಅಲ್ಲಿರಕ್ ಆಗ್ತಾ ಇಲ್ಲ, ಓ ಮೈ ಗಾಡ್. ಓಕೆ. ಅವಳಿಗೆ ಮೆಂಟಲಿ ಫಿಸಿಕಲಿ ಹಿಂಸೆ ಆಗ್ತಿದೆ. ಓಕೆ. ಓಕೆ. ಈ ಅತ್ತೆ ಟಾರ್ಚರ್, ಹ್ಮ್. ಭಾವನೆಗಳಿಗೆ ಬೆಲೆ ಇಲ್ಲ. ಹ್ಮ್. ಆದ್ರೆ ಅವಳಿಗೆ ಏನ್ ಬೇಕೋ ನೀವು ಮದ್ವೆ ಮಾಡ್ಕೊಟ್ಟಿರೋ ಉದ್ದೇಶ ಬಂದು ಅವಳು ಚೆನ್ನಾಗಿರ್ಬೇಕು, ಮನೇಲಿ ಹ್ಮ್. ಒಳ್ಳೆ ಮನೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಕೊಟ್ಬಿಟ್ಟಿದ್ದೀರಾ. ಓಕೆ. ಈಗೆಲ್ಲ ತಂದೆ ತಾಯಿದು ಅದೇ ಆಸೆ. Yeah, ಸೊ yeah. ಅಕ್ಷತೆನ ಹಂಗ್ ಮಾಡ್ಬಿಟ್ಟಿದ್ದೀರಾ. ಹ್ಮ್. ಈಗ ಅವ್ರ ಮನೇಲಿ ಇರಕ್ ಆಗ್ತಾ ಇಲ್ಲ. ಓಕೆ. ಈ ತರ ಒಂದ್ ಸಿಚುವೇಶನ್. ಹ್ಮ್. ಈಗ ಅಕ್ಷತೆ ಏನ್ ಮಾಡಿದಾಳೆ, ಅಮ್ಮನ್ ಕಾಲ್ ಮಾಡ್ಬಿಟ್ಟಿದ್ದಾಳೆ. ಓಕೆ. ಈಗ ಅಕ್ಷತೆ ಅಮ್ಮನ ಹತ್ರ ಹೆಂಗ್ ಮಾತಾಡಬಹುದು ಅಂತ. ಓಕೆ. ಆಕ್ಚುಲಿ ನಾನು ಪ್ರಿಪೇರೇ ಆಗಿಲ್ಲ. ಎಸ್, ಐ ನೋ. ಓಕೆನಾ? ಓಕೆ. ಆಮೇಲೆ ಮಾಡೋಣ, ಆಮೇಲೆ ಮಾಡೋಣ. ಲಾಸ್ಟ್ ನಿಮಿಷ ಬಿಟ್ಟು. ಓಕೆ, ಇದು ಇವತ್ತಿನ ಪಿಂಕ್ ಕಲರ್ ಇಲ್ಲ ವೈಟ್ ಕಲರ್ ನ್ಯಾಪ್ಕಿನ್ ಬದಲಿಗೆ ನಾನು ಟಿಶ್ಯೂ ಕೊಡ್ತೀನಿ. ಕೈಗೂ ಇಡ್ಸಲ್ಲ ರೀ, ತಲೆಗೆ ಹೇಗೆ ಇಡ್ಸೋದು ಅದನ್ನ? ಓಕೆ. ಓ ಮೈ ಗಾಡ್. ಓಕೆನಾ? ಓಕೆನಾ? ಆಕ್ಚುಲಿ ಆಗಲ್ಲ ಅನ್ಸುತ್ತೆ ಅದು. ಕೊಡಿ ಒಂದ್ಸಲ ಟ್ರೈ ಮಾಡೋಣ. ಓಕೆ. ಯಾಕಂದ್ರೆ ನೀವು ತೋರಿಸಿ ನೀವೇ ತೋರಿಸ್ಬಿಟ್ರೆ ಬೆಟರ್. ನಾನೇ ಅಕ್ಷತೆ ಇವತ್ತು. ಹೌದಾ? ಅಲ್ಲಿ ಕೂರ್ಬೇಕಲ್ಲ ಅದು. ಇಷ್ಟೇ ಸಾಕು, ಇಷ್ಟೇ ಸಾಕು. ಹಿಂಗ್ ಹಿಂಗೆ ಇಟ್ಕೊಬೇಕಾ? ಹಿಂಗ್ ಇಟ್ಕೊಂತೀರಾ? ಹಿಂಗ್ ಇಟ್ಕೊಂಡು ಹೇಳಕ್ಕಾಗತ್ತಾ? ಆಗಲ್ಲ. ಒಂದ್ ನಿಮಿಷ. ನಾನಿವತ್ತು ಅಕ್ಷಯ್ನ ಅಕ್ಷತೆ ಮಾಡಿ ಈಗ ಇವಾಗ್ಲೂ ಆಗಲ್ಲ ಅನ್ಸುತ್ತೆ. 100% ಆಗುತ್ತೆ. ನೋಡೋಣ. ಆಗುತ್ತೆ. ಕೂರ್ಸಿ ನೋಡೋಣ ಕಿವಿಗೆ. ನಾನು ಫ್ರೀ ಆಗ್ಬಿಟ್ಟಿದೀನಿ, ಆಗಲ್ಲ ನನ್ಗೆ. ಓಕೆಪ್ಪ, ಆಯ್ತು. ನೀವು ಕೂರ್ಸ್ಕೊಳ್ಳಿ ಗಂಡ್ಮಕ್ಳು. ಶೋರ್. ಟ್ರೈ ಮಾಡೋಣ. ಅದು ಕೂತ್ರೆ ಮಾಡ್ತೀನಿ, ಕೂತಿಲ್ಲ ಅಂದ್ರೆ ಮಾಡಲ್ಲ. ಓಕೆ. ಓಕೆನಾ? ಓಕೆ. ಡೀಲ್. ನನಗೆ ಒಂದು ಖರ್ಚೀಫ್ ಸಿಗುತ್ತೆ ಪಕ್ಕ. ಈ ಶೂಟ್ ಮುಗಿಯೋಷ್ಟ್ರೊಳಗಡೆ ಒಂದು ಖರ್ಚೀಫ್ ಸಿಗುತ್ತೆ ಮಿಡಲ್ ಅಲ್ಲಿ. ಓಕೆ, ಯಾರು ಖರ್ಚೀಫ್ ತಂದು ಕೊಡ್ರೆ ಅದು. ಓಕೆನಾ? ಇದೊಂದು ಸರಿ. ಈಗ ಫ್ರೆಂಡ್ಸ್ ಎಲ್ಲ ನಿಮ್ ಫ್ಯಾಮಿಲಿ ದೊಡ್ಡದು ಅಂತ ಹೇಳಿದ್ರಿ, ಹೊರಗಡೆ ಫ್ರೆಂಡ್ಸು ನಿಮಗೆ ಸಿಕ್ಕಾಬಟ್ಟೆ ಇದಾರೆ. ನೀವು ಎಲ್ಲಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಫ್ರೆಂಡ್ ಸರ್ಕಲ್ ಜಾಸ್ತಿ ಅಂತಾನೆ ಹೇಳ್ಬಹುದು. ಹೇಳಿದಾರ ಯಾವತ್ತಾದ್ರೂ ನಿಮ್ ಕಂಟೆಂಟ್ ಬಗ್ಗೆ ತಮಾಷೆ ಮಾಡಿದಾಗಿರ್ಬಹುದು, ಅದೆಲ್ಲ ಇದೆಯಾ? ತುಂಬಾ ಲೈಕ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಇಷ್ಟಪಡ್ತಿರ್ತಾರೆ. ಓಕೆ. ಅವರೆಲ್ಲ ನನ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿರ್ತಾರೆ. ನನ್ನ ಫ್ರೆಂಡ್ ಏನು ಅಂತಂದಾಗ ಅವ್ರು ನಂಬಿರಲ್ಲ. ಮಗ ನೋಡೋ ಮಗ ನಮ್ಮ ಅಮ್ಮ ನಮ್ಮ ಅಕ್ಕ ಅಂಡ್ ನನ್ನ ಫ್ರೆಂಡ್ ನನ್ನ ಕಸಿನ್ ಅವ್ರು ತುಂಬಾ ಇಷ್ಟಪಡ್ತಿರ್ತಾರೆ. ಅಂಡ್ ನಾನು ನನ್ನ ಫ್ರೆಂಡು ಅಂತ ಹೇಳಿದಾಗ ಕಾಲ್ ಮಾಡು ಅಂತ ಹೇಳಿ ಅವ್ರು ವಿಡಿಯೋ ಕಾಲಲ್ಲಿ ಅವ್ರನ್ನ ಕಾನ್ಫರೆನ್ಸ್ ತಗೊಂಡಿರೋದು ಇದೆ. ತುಂಬಾ ಪ್ರೀತಿ ಸಿಗ್ತದೆ. ಲೈಕ್ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಜನ ನನಗೆ ಡಿ ಎಂ ಆಗ್ಲಿ, ಅವರಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಅವ್ರನ್ನ ನೋಡ್ಕೊಂಡಿರ್ತಾರೆ. ಅತ್ತೆ, ಸೊಸೆ, ಅಮ್ಮ, ಮಗಳು, ಮಗ, ಆ ಥರದ್ರಲ್ಲಿ. ಅಂಡ್ ನನ್ನ ಫ್ಯಾಮಿಲಿಯಲ್ಲಿ ಅವರ ಫ್ಯಾಮಿಲೀಸ್ಗಳಲ್ಲಿ ತುಂಬಾ ಜನ ನನಗೆ ಕಾಲ್ ಮಾಡೋದಾಗ್ಲಿ ಅಥವಾ ವಿಡಿಯೋ ಕಾಲ್ಸ್ ಎಲ್ಲ ಆಗ್ಲಿ ಮಾತಾಡೋದು ನನಗೆ ತುಂಬಾ ಪರ್ಸನಲಿ ಖುಷಿ ಆಗುತ್ತೆ. ಓಕೆ, ಇಷ್ಟಪಡ್ತಿದಾರ, ಖುಷಿನ, ಹ್ಯಾಪಿ, ಒಟ್ಟು ಖುಷಿ. ಎಲ್ಲರೂ ಹೇಳ್ಕೊಳ್ತಾರಲ್ಲ ನಿಮ್ಮ ಹತ್ರ. ನಾವು ಮಾಡ್ತಿರೋದೇ ಅದಕ್ಕಲ್ವಾ. Yes, ಈಗ ಜನ ನೋಡ್ಬೇಕು, ಇಷ್ಟಪಡ್ಬೇಕು ಅನ್ನೋ ತರ. ಅದು ನಮ್ ಕ್ಲೋಸ್ ಸರ್ಕಲ್ ಅಲ್ಲೇ ತುಂಬಾ ಇಷ್ಟಪಡೋದು ಕಮ್ಮಿ. ಇವಾಗ ನೀವೇನೇ ಮಾಡಿ ನಿಮ್ಮ ಒಂದು ಸರ್ಕಲ್ ಏನಿರುತ್ತೆ ಆ ಸರ್ಕಲ್ ಅವ್ರು ಜಾಸ್ತಿ ಇಷ್ಟಪಡ್ತಿರಲ್ಲ. ಏನ್ ಮಾಡ್ತಾವ ನೀನು, ಆಗ್ಬಿಡ್ತಾನ, ಅದಾಗ್ಬಿಡುತ್ತಾ ಇದಾಗ್ಬಿಡುತ್ತಾ ಅನ್ನೋದು ಜಾಸ್ತಿ ಇರುತ್ತೆ. ಬಟ್ ನನಗೇನು ಖುಷಿ, ನನ್ನ ಕ್ಲೋಸ್ ಸರ್ಕಲ್ ಅವ್ರಿಗೆ ತುಂಬಾ ಎಂಕರೇಜ್ ಮಾಡ್ತಿರ್ತಾರೆ. ನನ್ನ ಫ್ರೆಂಡ್ ನೋಡೋನು, ನನ್ನ ಕಸಿನ್ ನೋಡೋನು, ನನ್ನ ತಮ್ಮ ನೋಡೋನು ಅನ್ನೋ ಥರ. ಅದು ಮಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಎಸ್. ಅಂಡ್ ಅದಕ್ಕೆ ನನಗೆ ಐ ಆಮ್ ಬ್ಲೆಸ್ಡ್. ನನ್ನ ಕ್ಲೋಸ್ ಸರ್ಕಲೇ ನನ್ನ ಪುಷ್ ಮಾಡ್ತಿದೆ ಅಂತ. ಅಂಡ್ ಆಚೆಯಿಂದನೂ ಕೂಡ ತುಂಬಾ ಲವ್ ಬರ್ತಿದೆ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಲಿ ಅಂಡ್ ನನಗೆ ಡಿ ಎಂ ಮಾಡೋರಾಗ್ಲಿ ಅಂಡ್ ತುಂಬಾ ಜನ ಫಾಲೋ ಕೂಡ ಮಾಡ್ತಿರಲ್ಲ, ಅವ್ರನ್ನ ನಿಮ್ಮ ಕಂಟೆಂಟ್ಸ್ನೆಲ್ಲ ನೋಡ್ತಿರ್ತೀನಿ. ಅಂಡ್ ಅವ್ರು ಕೂಡ ಮೆಸೇಜ್ ಮಾಡ್ತಾರೆ. ಅವ್ರಿಗಾಗಲಿ ಥ್ಯಾಂಕ್ ಯು ಸೋ ಮಚ್. ನೀವು ತೋರಿಸಿರುವಂಥ ಪ್ರೀತಿಯಿಂದ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಓಕೆ, ಇಲ್ಲಿಗೆ ಇಂಟರ್ವ್ಯೂಗೆ ಬರ್ತಿದ್ದೀನಿ ಅಂತ ಸ್ಪೀಡ್ ನ್ಯೂಸ್ಗೆ ಯಾರಿಗಾದ್ರೂ ಹೇಳಿದ್ರಾ? ಯಾರಿಗೂ ಹೇಳಿಲ್ಲ. ಅಮ್ಮಂಗೂ ಕೂಡ ಹೇಳಿಲ್ಲ? ಅಮ್ಮಂಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಾನು ಆಗ್ಲೇ ಹೇಳಿದಲ್ಲ, ನಾನು ಯಾರಿಗೂ ಏನು ಹೇಳಲ್ಲ. ಅಂಡ್ ಹೇಳ್ಕೊಬೇಕು ಅಂತ ಅಂದ್ರೆ ಲೈಕ್ ಯಾರೋ ಒಬ್ರು ಇಬ್ರು ಫ್ರೆಂಡ್ಸ್ಗೂ ಕೂಡ ನಾನು ಇವತ್ತಿಗೂ ಕೂಡ ಲೈಕ್ ನನ್ನ ಇನ್ಸಿಡೆಂಟ್ಸ್ ಆಗಲಿ ಅಥವಾ ಏನನ್ನು ಕೂಡ ಒಬ್ಬ ಕಂಪ್ಲೀಟ್ ಆಗಿ 100% ಇವ್ರಿಗೆ ಗೊತ್ತು ಅಂತ ಯಾರು ಇಲ್ಲ. ಯಾರಿಗೂ ನಾನು ಅಷ್ಟು ಶೇರ್ ಮಾಡಿಲ್ಲ. ಕ್ಲೋಸ್ ಅಂತ ಯಾರಿಲ್ಲ. ಕ್ಲೋಸ್ ಅಂತ ತುಂಬಾ ಜನ ಇದಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ವಿಚಾರಗಳನ್ನ ಶೇರ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ಅದು ಫುಲ್ ಆದ್ಮೇಲೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಅದು ಒಳ್ಳೇದೇ ಆಗ್ಲಿ ನನಗೆ ಅಥವಾ ಬ್ಯಾಡ್ ಮೂಮೆಂಟ್ಸ್ ಆಗ್ಲಿ ನಾನು ಶೇರ್ ಮಾಡಲ್ಲ. ಒಳ್ಳೇದಾದ್ರೆ ನಾನು ಶೇರ್ ಮಾಡ್ಕೊಂತೀನಿ, ಬ್ಯಾಡ್ ಮೂಮೆಂಟ್ಸ್ ಜಾಸ್ತಿ ಶೇರ್ ಮಾಡಲ್ಲ. ಅಕ್ಷಯ್ ಅವರಿಗೆ ಬ್ಲಾಕ್ ಅಂದ್ರೆ ಇಷ್ಟ ತುಂಬಾ, ಆದ್ರೆ ಅಮ್ಮಂಗ್ ಬ್ಲಾಕ್ ಅಂದ್ರೆ ಕಷ್ಟ. ತುಂಬಾ ಕಷ್ಟ.
ಓಕೆ, ಬ್ಲ್ಯಾಕ್ ಶೂಸ್, ಬ್ಲ್ಯಾಕ್ ಪ್ಯಾಂಟ್, ಬ್ಲ್ಯಾಕ್ ಶರ್ಟ್, ಬ್ಲ್ಯಾಕ್ ಕಲರ್ ವಾಚ್, ಬ್ಲ್ಯಾಕ್ ಕಲರ್ ಗ್ಲಾಸ್, ಅದು ಏನೋ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗ್ದಿಟ್ಕೊಳ್ರಿ. ಯಾಕೆ ಇಷ್ಟೊಂದು ಬ್ಲ್ಯಾಕ್ ಮೇಲೆ ನೋಡಿ, ಮೈಕ್ ನಿಮ್ಗೋಸ್ಕರ ಬ್ಲ್ಯಾಕ್, ಬ್ಲ್ಯಾಕ್ ಕ್ಯಾಮ್ರಾ ಬ್ಲ್ಯಾಕ್, ಬ್ಲ್ಯಾಕ್ ಸ್ಟ್ಯಾಂಡ್ ಬ್ಲ್ಯಾಕ್, ಬ್ಲ್ಯಾಕ್ ನೋಡಿ ಬುದ್ಧ ಬ್ಲ್ಯಾಕ್ ನಿಮ್ಗೋಸ್ಕರ. ಯಾಕೆ ಇಷ್ಟೊಂದು ಬ್ಲ್ಯಾಕ್ ಅಂದ್ರೆ ಇಷ್ಟ? ಬ್ಲ್ಯಾಕ್ ಅಂದ್ರೆ ಲೈಕ್ ಇವಾಗ ನಿಮ್ಮ ಏನಂತಾರೆ ಡಾರ್ಕ್ ಅಂತಾರಲ್ಲ, ಸೊ ಇವಾಗ ಯಾರು ಮೆಡಿಟೇಷನ್ ಮಾಡೋರಿಗೆ ಅಥವಾ ಕಣ್ಮುಚ್ಚಿದ ಅವ್ರಿಗೆ ಬ್ಲ್ಯಾಕ್ ಅಲ್ಲಿ ಏನೋ ಒಂದು ಕಾಣಿಸುತ್ತೆ. ಸೊ ನಂಗೆ ಏನೋ ಒಂಥರ ನಂಗೆ ಬ್ಲ್ಯಾಕ್ ಅಟ್ರಾಕ್ಟ್ ಮಾಡುತ್ತೆ. ನಾನು ಮನೇಲೆಲ್ಲ ಬೈತಾರೆ, ಯಾವಾಗ ಬಟ್ಟೆ ತಗೊಂಡ್ರಿ ಬ್ಲ್ಯಾಕ್ ಏನೋ ತಗೊಂಡಿದ್ಯಾ, ನಿಮ್ಗೆ ಬ್ಲ್ಯಾಕ್ ಏನ್ ಮಾಡುತ್ತೆ, ಕೆಟ್ಟದನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಅಂತಾರೆ, ಅಂಡ್ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ ಅನ್ನೋಂತೆಲ್ಲ ಅಂತಾರೆ. ಬಟ್ ನನಗೆ ಯಾವತ್ತೂ ಕೂಡ ಆ ಥರ ಅನಿಸಿಲ್ಲ. ಇವನ್ ಕೂಡ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಬ್ಲ್ಯಾಕ್ ಹಾಕೊಂಡು ಹೋಗ್ಬಿಡ ಅಂತಾರೆ, ಬಟ್ ನಂಗೆ ಬ್ಲ್ಯಾಕ್ ಹಾಕೊಂಡು ಹೋಗೋದಕ್ಕೆ ಇಷ್ಟ. ದೇವಸ್ಥಾನ ಕೂಡ ನಾನು ತುಂಬಾ ಕಡೆ ಬ್ಲ್ಯಾಕ್ ಹಾಕೊಂಡು ವೈಟ್ ಹಾಕೊಂಡು ಹೋಗು ಅಂತಾರೆ ನಮ್ಮಮ್ಮ. ಬಟ್ ಇಲ್ಲ, ನಂಗೇನೋ ಕಂಫರ್ಟೇಬಲ್ ಅನ್ಸುತ್ತೆ ಬ್ಲ್ಯಾಕ್ ಹಾಕಿದಾಗ. ಇವಾಗ ನೋಡಿ ಬ್ಲ್ಯಾಕ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಅಂದ್ರೆ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಅಟ್ರಾಕ್ಟ್ ಮಾಡ್ಬೇಕಲ್ವಾ, ಆ ಥರ. ನನ್ಗೆ ಬ್ಲ್ಯಾಕ್ ತುಂಬಾ ಇಷ್ಟ ಆಗುತ್ತೆ. ಅದ್ರ ಅಮ್ಮನ ಹತ್ರ ಅಕ್ಷತೆ ಎಲ್ಲ ಮಾತಾಡಂಗಿಲ್ಲ, ಅಮ್ಮ ಅಕ್ಷತೆಗೆ ಪೈಡ್ ಅಂತ ಬಿಡ್ತಾನೆ ಇರ್ತಾರೆ. ನಿಜವಾಗ್ಲೂ ನನಗೆ ಆ ಕಂಟೆಂಟ್ಗಳು, ಆ ಒಡೆಯೋದು, ಆ ಒಂದು ಎಕ್ಸ್ಪ್ರೆಷನ್ಸ್ ಆಗಿರಬಹುದು, ಆಕ್ಟಿಂಗ್ ಆಗಿರಬಹುದು, ಆ ಡೈಲಾಗ್, ಆ ಒಂದು ಹಿಂಗ್ ಮಾಡೋದು ಎಕ್ಸ್ಪ್ರೆಷನ್ಸ್ ಆಗಿರಬಹುದು, ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ನನಗೆ ನಿಮ್ ವಿಡಿಯೋದಲ್ಲಿ ಯಾವಾಗ ಕನೆಕ್ಟ್ ಆಗಿತ್ತು ಅಂತ ನಾನು ನಾರ್ಮಲ್ ಆಗಿ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದ್ದು ಯಾವಾಗ ಅಂದ್ರೆ ಈ ಅಮ್ಮನ ಬಗ್ಗೆ ಒಂದ್ ಹೇಳೋದಿದೆ. ಅಮ್ಮನ ಬಗ್ಗೆ ಹೇಳಿದೀರಾ, ಅಮ್ಮಂಗೆ ಏನೆಲ್ಲ ಒಳಗಡೆ ಫೀಲಿಂಗ್ಸ್ ಇರುತ್ತೆ, ಅದನ್ನ ಯಾವ್ದನ್ನು ತೋರಿಸ್ಕೊಳ್ದಲ್ಲ ಹೆಂಗಿರ್ತಾಳೆ ಅಮ್ಮ ಒಬ್ಳು ಅಂತ ತೋರಿಸ್ತಾರ. ದೇವ್ರೆ, ನಂಗೆ ಆ ವಿಡಿಯೋ ನೋಡಿ ಒಂದೆರಡನಿ ಕಣ್ಣೀರ್ ಬಂದಿದ್ರ ಜೊತೆಗೆ ನಮ್ಮ ಅಮ್ಮಂಗೆ ಅವಾಗ ಕಾಲ್ ಮಾಡಿ ಮಾತಾಡಿದೀನಿ. ಅದ್ರ ಒಂದು ಫೀಲ್ ಕೊಡುತ್ತೆ ಅಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಕೆಟ್ಟದ್ದು ಒಳ್ಳೇದು ಎರಡೂ ಕೂಡ ಇದೆ, ಖಂಡಿತ ಬೇಕಾದಷ್ಟಿದೆ. ಬಟ್ ನನಗೆ ಒಳ್ಳೇದು ಜಾಸ್ತಿ ಇದೆ. ಕೆಟ್ಟದ್ದು 90% ಇದ್ರೆ 10% ಒಳ್ಳೇದಿದ್ದೇ ಇದೆ ಅಲ್ವಾ. ಬಟ್ ಜನರು 10% ಒಳ್ಳೇದನ್ನ ತಗೋಬಹುದು, 90% ನ ಬಿಟ್ಟು ಹಾಕಬಹುದು. ಓಕೆ, ನಿಮಗೆ ಈ ಸೋಷಿಯಲ್ ಮೀಡಿಯಾ, ಈ ಯೂಟ್ಯೂಬ್, ಇನ್ಫ್ಲೂಯೆನ್ಸರ್ಸ್ ಅನ್ನೋ ಈ ಹೆಸರೆಲ್ಲ ಕೇಳಿದಾಗ ಹೆಂಗ ಅನ್ಸುತ್ತೆ? ಖುಷಿ ಆಗುತ್ತೆ. ದ ಥಿಂಗ್ ಈಸ್, ನೋಡಿ ಮೇಡಮ್, ಇವಾಗ ಯಾವುದೋ ಒಂದು ಫ್ಯಾಮಿಲಿ ಹೆರಿಟೇಜ್ ಅಥವಾ ಒಂದು ಫ್ಯಾಮಿಲಿಯಿಂದ ಬಂದವ್ರು ಮಾತ್ರ ಏನೋ ಒಂದು ಮಾಡಬೇಕು, ಅಥವಾ ಆ ಸರ್ಕಲ್ ಅಲ್ಲಿ ಇರೋರು ಮಾತ್ರ ಏನೋ ಒಂದು ಆಗೋದಕ್ಕೆ ಚಾನ್ಸ್ ಇತ್ತು ವಿತೌಟ್ ಸೋಷಿಯಲ್ ಮೀಡಿಯಾ. ಯಾರೋ ಒಬ್ಬ ಔಟ್ಸೈಡರ್ ಬಂದು ಏನೋ ಒಂದು ದೊಡ್ಡದಾಗಿ ನೇಮ್ ಮಾಡ್ತಾನೆ ಅಥವಾ ಏನೋ ಒಂದು ಲೆವೆಲ್ಗೆ ಅವ್ನು ಬೆಳಿತಾನೆ ಅಂತ ಅಂದ್ರೆ ತುಂಬಾ ಕಷ್ಟ ಇತ್ತು. ಅದು ಒಬ್ಬನೇ ಬೆಳಿಬೇಕಿತ್ತು ಅವಾಗ. ಅವನು ತುಂಬಾ ಸ್ಟ್ರಗಲ್ಸ್ ಎಲ್ಲ ನೋಡಿ ಮಾಡಿ ಆ ರೇಂಜ್ಗೆ ಹೋಗೋಷ್ಟ್ರೊಳಗೆ ಅವನು ಅಲ್ಲಿಗೆ ಒಂದು ಅರ್ಧ ಮುಗ್ದೋಗ್ಬಿಟ್ಟಿರುತ್ತೆ. ಆ ಥರ ಎಷ್ಟು ಜನ, ಇವಾಗ 100 ಜನ ಆ ಥರ ಹೋದ್ರೆ ಎಲ್ಲ ಒಬ್ಬ ಆಗ್ತಾ ಇದ್ದ ಅವಾಗ. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಇಂದ ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇಂದ ಯಾರನ್ನೋ ಬೇಡೋ ಅಂತ ಅವಶ್ಯಕತೆ ಇಲ್ಲ, ಯಾವನ್ನೋ ಕಾಲಿಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಂಗೆ ಟ್ಯಾಲೆಂಟ್ ಇದೆಯಾ, ನೀನ್ ವಿಡಿಯೋಸ್ ಮಾಡು, ನೀನೇ ಹೆಸರು ಮಾಡು, ನೀನೇ ಜನರು ಪ್ರೀತಿ ನೀನೇ ಗೆಲ್ಲು. ಅಂಡ್ ಇನ್ನೊಬ್ಬನ ಆಡಿಷನ್ ಕೊಟ್ಟು, ಅಣ್ಣ ಪ್ಲೀಸ್ ಒಂದು ಚಾನ್ಸ್ ಬೇಡ ಕಣಪ್ಪ, ನಾನು ನಿಂದೆ ಫೋನ್ ಇದೆ, ನಿನ್ನ ಹತ್ರನೇ ಫೋನ್ ಇದೆ, ತಗೋ ವಿಡಿಯೋ ಮಾಡು, ನೀನೇ ಪೋಸ್ಟ್ ಮಾಡು, ನಿನ್ನ ಜನ ಇಷ್ಟಪಡೋಕೆ ಶುರು ಮಾಡ್ತಾರೆ, ಅವ್ರಿಗೆ ರಿಪ್ಲೈ ಮಾಡು, ಅವ್ರ ಜೊತೆ ಕನೆಕ್ಟ್ ಆಗು, ನೀನೇ ಸ್ಟಾರ್ ಆಗು. ಒಂದಿನ ಹಿಂಗೆ ಇಂಟರ್ವ್ಯೂ ಕೂತ್ಕೊಂಡು ಇದನ್ನ ನೀನ್ ಮತ್ತೆ ಹೇಳಿ. ವೆರಿ ಗುಡ್. ಈಗ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೋದು ಅಂತ. ಇನ್ಸ್ಟಾಗ್ರಾಮ್ ನಲ್ಲಿ ಅಕ್ಷಯ್ ಅವರಿಗೆ ದುಡ್ಡು ಬರ್ತಾ ಇದೆಯಾ? ಇದೊಂದು ಮ್ಯಾಂಡೇಟರಿ ಕ್ವಶನ್ ಎಲ್ರಿಗೂ. ಅಲ್ಲ, ಇದು ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 1 ಲಕ್ಷ ಚಿಲ್ಡ್ರೆ ಪ್ಲಸ್ ಇವರಿಗೆ ಫಾಲೋವರ್ಸ್ ಇದೆ. ನನಗೆ ತುಂಬಾ ಜನ ಕೇಳ್ತಾರೆ, ಎಷ್ಟು ದುಡ್ಡು ಬರ್ತಿದೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬರ್ತಿದೆ ಅಂತ. ಇವ್ರಿಗೆ ಹೇಳ್ದವ್ರಾದ್ರೂ ಯಾರು ಈ ಸೀಕ್ರೆಟ್ ನ ಅಲ್ವಾ? ಇದನ್ನ ಬಿಟ್ಕೊಡ್ಬಾರ್ದು. ಹೌದು, ಯಾರು ಹೇಳಿದ್ದು? ಹಂಗೆಲ್ಲ ಹೇಳ್ಬಾರ್ದು. ಏನಿಲ್ಲ ಅಂತಂದ್ರು ನಮಗೆ ಒಂದ್ ವ್ಯೂಸ್ ಈಗ ₹1 ಅಂತಂದ್ರು 1 ಮಿಲಿಯನ್ ಹೋದ್ರೆ 10 ಲಕ್ಷ ದುಡ್ಡು ಬರುತ್ತೆ. ಸಮ್ ಟೈಮ್ಸ್ 8 ಲಕ್ಷ ಆತರ ಎಲ್ಲ ಬರುತ್ತೆ. ಬಟ್ ಆಲ್ವೇಸ್ 10 ಲ್ಯಾಕ್ ಪ್ಲಸ್ ಅಂತ ಇರುತ್ತೆ. ನಿಮಗೆ 10 ಲಕ್ಷ ಬರ್ಬೋದಾ ತಿಂಗಳಿಗೆ? ಇಲ್ಲ, ಅದು ಒಂದ್ ವಿಡಿಯೋಗೆ ಬರುತ್ತಲ್ಲ. ಒಂದ್ ವಿಡಿಯೋ 10 ಲಕ್ಷ ಅಂದ್ರೆ ಒಂದ್ ಕೋಟಿ ಬರ್ಬೋದು. 10 ಹಾಕಿದ್ರೆ 1 crore ಆರಾಮಾಗಿ 1 crore ಬರುತ್ತೆ. ಆರಾಮಾಗಿ ಬರುತ್ತೆ 1 ಕೋಟಿ. ಓಕೆ, ನಿಜ ಹೇಳಿ. ನಿಜ ಆಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ಇನ್ಸ್ಟಾದಲ್ಲಿ ಪರ್ ವ್ಯೂಸ್ಗಾಗ್ಲಿ ಏನ್ ಯೂಟ್ಯೂಬ್ ಇದೆ ಆ ತರ ಅಮೌಂಟ್ ಬರಲ್ಲ. ಇಟ್ಸ್ ಅಬೌಟ್ ವಾಟ್ ಕೊಲ್ಯಾಬ್ ಆಗ್ಲಿ, ಕಮರ್ಷಿಯಲ್ಸ್ ಮಾಡ್ತೀರಾ, ಹೇಗೆ ಪ್ರಮೋಷನ್ಸ್ ಆ ತರ. ಓಕೆ, ಈಗ ಪ್ರಮೋಷನ್ಸ್ ಎಲ್ಲ ಮಾಡ್ತಿದ್ರೆ ಒಂದಷ್ಟು ಜನ ಬೈತಾ ಇರ್ತಾರೆ, ನೀವೆಂತ ಪ್ರಮೋಷನ್ ಮಾಡ್ತೀರಾ, ನಾವು ನಿಮ್ಮನ್ನ ಏನೋ ಅನ್ಕೊಂಡಿರ್ತೀವಿ, ದುಡ್ಡೇ ಮುಖ್ಯನಾ, ಹಂಗೆ ಹಿಂಗೆ ಅಂತ ಅಂತಾರೆ. ಸೊ ನಾನ್ ತಗೊಂಡಿರೋ ಸ್ಟ್ಯಾಂಡ್ ಏನಂದ್ರೆ, ಅಲ್ಲ ಗುರು, ನಾವ್ ಇಷ್ಟು ವರ್ಷ ಕಷ್ಟಪಟ್ಟಿದೀವಿ, ಯಾವ್ದೋ ಒಂದು ಕೊಲಾಬ್ರೇಷನ್ ಸಿಕ್ಕುತ್ತೆ, ಅದ್ರಲ್ಲೂ ಏನ್ ಲಕ್ಷಾನ್ಗಟ್ಲೆ ಕೊಡಲ್ಲ, 5,000 10,000 ಕೊಡ್ತಾರೆ, ಏನೋ ಮಾಡ್ಕೊಂಡ್ವಿ. ಆ ಟಿವಿಯಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಅದನ್ನ ಹಾಕೊಳ್ಳಿ, ಇದನ್ನ ಹಾಕೊಳ್ಳಿ, ಪಾನ್ ಹಾಕೊಳ್ಳಿ ಅಂತೆಲ್ಲ ತೋರಿಸ್ತಾರೆ. ಅಷ್ಟೇ ಯಾಕೆ, ಎಣ್ಣೆ ಕುಡಿಬೇಡಿ ಅಂತ ಅದ್ರ ಮೇಲೆ ಬರ್ದಿರ್ತಾರೆ, ಸಿಗರೇಟ್ ಸೇದ್ಬಿಡಿ ಅಂತ
ಅಂತ ಅದ್ರ ಮೇಲೆ ಬರ್ದಿರ್ತಾರೆ. ಅದನ್ನ ಯಾವ್ದು ಇಟ್ಕೊಳ್ತಾರೆ ನಮ್ಮ ಹತ್ರ ಬರ್ತಾರಲ್ಲ ಅಂತ ನನಗೆ ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೆ? ಟಾಪಿಕ್ ಸ್ವಲ್ಪ ಕಾಂಪ್ಲಿಕೇಶನ್ ಅಲ್ಲ, complications. ನೋಡಿ ಮೇಡಮ್, ಇವಾಗ ಎಲ್ಲರೂ ಕೂಡ ವಿಡಿಯೋಸ್ ಮಾಡೋರು ವೆಲ್ ಸೆಟಲ್ಡ್ ಆಗಿರಲ್ಲ. Correct. ಎಲ್ಲರೂ ಕೂಡ ವಿಡಿಯೋ ಮಾಡೋರು ಜಾಬ್ ಹೋಗ್ತಾರಲ್ಲ. Yes. ಎಲ್ಲರೂ ಕೂಡ ವಿಡಿಯೋ ಅವ್ರಿಗೆ ಫೇಮಸ್ ಆಗ್ಬೇಕಂತನೋ ಅಲ್ವಾ, ಅವ್ರಿಗೆ ಒಂದು ಪ್ಯಾಷನ್ ಅಥವಾ ಇಷ್ಟಕ್ಕೆ ಅವ್ರು ವಿಡಿಯೋಸ್ ಮಾಡ್ತಾ ಇರ್ತಾರೆ. ಅಂಡ್ ಎಲ್ಲರೂ ಕೂಡ ಅವ್ರ ಹತ್ರ ದುಡ್ಡಿದೆ ಅಂತ ವಿಡಿಯೋ ಮಾಡ್ತಿರಲ್ಲ, ಅವ್ರಿಗೆ ನೆಸೆಸಿಟಿ ಇರುತ್ತೆ. ಇವಾಗ ಒಂದು 10 ವಿಡಿಯೋಸ್ ಮಾಡ್ತಾರೆ ಅನ್ಕೊಳ್ಳಿ ಸ್ಟಾರ್ಟಿಂಗ್. ಇವಾಗ ಏನು ಪ್ರಮೋಷನ್ಸ್ ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಒಂದು 10-50 ವಿಡಿಯೋಸ್ ಮಾಡ್ತಾರೆ. ಸೊ ಅವರಿಗೆ ಒಂದು ರೀಚ್ ಸಿಗುತ್ತೆ, ಚೆನ್ನಾಗಿರೋ ರೀಚ್. ನೆಕ್ಸ್ಟ್ ಅವ್ರು ಕಂಟಿನ್ಯೂ ಮಾಡ್ಬೇಕಂದ್ರೆ ಅವ್ರಿಗೆ ಹಡಲ್ಸ್ ಬರುತ್ತೆ. ಇವಾಗ ಆ ವಿಡಿಯೋಸೇ ಮಾಡ್ಕೊಂಡಿರ್ತೀವಿ ಅಂತ ಅಂದ್ರೆ ಅವ್ರ ಫ್ಯಾಮಿಲಿ ನೋಡ್ಬೇಕು, ಅಥವಾ ಮತ್ತೊಂದು ಇಲ್ಲ ಅವರ ವೇಜಸ್ ನ ಅವರು ನೋಡ್ಕೊಬೇಕು, ಅವ್ರದ್ದೊಂದು ಖರ್ಚು ಇರುತ್ತೆ. ಅದಕ್ಕೆ ಏನಾದ್ರು ಬೇರೆ ಮೈಕ್ ಅಂತ ಅಂದ್ರೆ ನಾನು ವಿಡಿಯೋಸ್ ಬಗ್ಗೆ ಮಾತಾಡ್ತಲ್ಲ, ಅದಕ್ಕೆ ಸಪ್ರೇಟ್ ಅದು ಡಿಫ್ರೆಂಟ್ ಟಾಪಿಕ್. ಈಗ ವಿಡಿಯೋಸ್ ಆಗ್ಲಿ, ಕ್ಯಾಮ್ರಾ ಆಗ್ಲಿ, ಟ್ರೈಪಾಡ್, ಅದು ಸಪ್ರೇಟ್ ಇಡೋಣ. ಅವ್ರ ಖರ್ಚಿಗೆ ಇವಾಗ ಸೋಷಿಯಲ್ ಮೀಡಿಯಾ ಬೇರೆ, ರಿಯಾಲಿಟಿ ಬೇರೆ. ರಿಯಲ್ ಲೈಫ್ ಅಲ್ಲಿ ನಾನು ಊಟ ಮಾಡ್ಬೇಕಂದ್ರೆ ದುಡ್ಡು ಬೇಕು, ಬಟ್ಟೆ ಹಾಕೊಬೇಕಂದ್ರೆ ದುಡ್ಡು ಬೇಕು. ವಿಡಿಯೋಸ್ ಇಂದ ಇನ್ಸ್ಟಾದಲ್ಲಿ ದುಡ್ಡು ಬರ್ತಾ ಇದೆ, ಜನರು ಪ್ರೀತಿ ಸಿಗ್ತಾ ಇದೆ. ಜನರು ಪ್ರೀತಿನ ಹೆಂಗ್ ಕನ್ವರ್ಟ್ ಮಾಡ್ಕೊಬೇಕು, ಅವ್ರು ಖುಷಿ ಪಡ್ಬೇಕು. ಜನರು ಯಾರು ಆತರ ಮಾತಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನೋಡಪ್ಪ ನನ್ನಿಂದ ಅವ್ನಿಗೊಂದು ಆ ಪ್ರಮೋಷನ್ ಸಿಕ್ಕಿದೆ. ನಾನು ನನ್ನ ಫಾಲೋವರ್ಸ್ ಅದೇ ತರ ಹೇಳ್ತೀನಿ, ನೋಡೋ ನನ್ನ ಫಾಲೋವರ್ಸ್ ಇಂದ ನನಗೆ ಈ ಪ್ರಮೋಷನ್ ಬಂದಿದೆ, ಅವ್ರು ಹೆಮ್ಮೆ ಪಡ್ಬೇಕು. ನನ್ನಿಂದ ಅಕ್ಷಯ್ಗೆ ಆ ಪ್ರಮೋಷನ್ ಬಂತು, ನನ್ನಿಂದ ಅವನು ಇದೇನೋ ತಗೊಂಡ, ನನ್ನಿಂದ ಅವನು ಇವತ್ತು ಇಂಟರ್ವ್ಯೂಗೆ ಹೋಗಿದ್ದಾನೆ, ನನ್ನಿಂದ ನಾಳೆ ಅವ್ನು ಫಿಲಮ್ ಮಾಡ್ತಾನೆ, ನನ್ನಿಂದ ನನ್ನ ಫ್ಯಾಮಿಲಿ ಅವ್ನು ನನ್ನಿಂದ ಬೆಳೆದ ಅಂತ ನನ್ನ ಫಾಲೋವರ್ಸ್ ಹೇಳ್ಬೋದು. ಅವ್ರು ಖುಷಿ ಪಡ್ಬೇಕು, ಯಾಕೆ ನನ್ನಿಂದ ಬೆಳೀತಿದ್ದಾನೆ ಅಂತ. ಅದು ಬಿಟ್ಟು ನನ್ನ ಫಾಲೋವರ್ಸ್ ಅಂತೂ ಆತರ ಹೇಳಲ್ಲ, ಬೇರೆಯವ್ರಿಗೆ ಏನ್ ಪ್ರಮೋಷನ್ಸ್ ಮಾಡ್ತಾ ಇದಾರೆ ಅಂದ್ರೆ, ನಾನು ಹೇಳಿದ್ನಲ್ಲ, ಇವಾಗ ಏನೋ ಬೇಕು ಅಂತ ಅಂದ್ರೆ ಸರಿನಪ್ಪ, ಈಗ ವಿಡಿಯೋಸೇ ಮಾಡ್ತಿರ್ತಾರೆ. ಸೊ ಅವರಿಗೆ ನೆಕ್ಸ್ಟ್ ಸ್ವಲ್ಪ ಅಪ್ಗ್ರೇಡ್ ಹೋಗೋಣ, ಒಂದು ಟ್ರೈಪಾಡ್ ಆಗಲಿ ಅಥವಾ ಒಂದು ಐಫೋನ್ಸ್ ಆಗಲಿ ಅಥವಾ ಕ್ಯಾಮ್ರಾಸ್ಗೆ ಹೋಗೋಣ ಅಂತ ಅಂದ್ರೆ ಅವ್ರಿಗೆ ದುಡ್ಡು ಕೆಲ್ಸಕ್ಕೆ ಹೋಗದಿರೋರು ಏನ್ ಮಾಡ್ತಾರೆ, ಪ್ರಮೋಷನ್ಸ್ ಬೇಕೇ ಬೇಕಲ್ವಾ. ಅಂಡ್ ಅವ್ರ ಡೈಲಿ ವೇಜಸ್ಗೂ ಕೂಡ ಅಂಡ್ ಅದೇನ್ ಮಾಡುತ್ತೆ, ಒಂದು ಎಂಕರೇಜ್ ಮಾಡುತ್ತೆ, ಪುಷ್ ಕೊಡುತ್ತೆ. ಇವತ್ತು ಬಿಡ, ನಾನು ಮಾಡಲ್ಲ, ನಂಗೆ ಬೇಜಾರಾಗ್ತೈತೆ, ಆಗ್ತಲ್ಲ, 2 ದಿನ ಹಾಕಾಯ್ತು, 3ನೇ ದಿನ ನಾಳೆ ಆಗ್ತದೆ ಬಿಡ ಅಂತಿದ್ದಾಗ ಅದೊಂದು ಪ್ರಮೋಷನ್ ಬಂದ್ರೆ, ಈ ಪ್ರಮೋಷನ್ ಬರ್ತಿದೆಯಲ್ಲ, ಇದರಿಂದ ಒಂದು 5,000 ಬಂತ, 10,000 ಬಂತ, ಓಕೆ, ಈ ತರದೊಂದು 3 ಮಾಡಿದ್ರೆ 30,000, ಓಕೆ, ಮನೇನೂ ಮೇಂಟೈನ್ ಮಾಡ್ಕೊಬೋದು, ಅಮ್ಮನಿಗೂ ಏನಾದ್ರು ಕೊಡಿಸ್ಬೋದು, ಆ ಕಮಿಟ್ಮೆಂಟ್ಸ್ ತೀರಿಸ್ಕೊಬೋದು, ಮಾಡಪ್ಪ ಇನ್ನೂ ಮಾಡೋಣ ಚೆನ್ನಾಗಿ ಅನ್ನೋ ಒಂದು ಪುಷ್ ಕೂಡ ಬರುತ್ತೆ. ಅದು ಜನರಿಗೂ ಕೂಡ ಅವ್ರ ಕಂಟೆಂಟ್ನ ಇಷ್ಟಪಡ್ತಾರವ್ರಿಗೂ ಕೂಡ ಒಂದು ಪಾಸಿಟಿವ್ ತಾನೆ, ಅವ್ರು ಇನ್ನೂ ಜಾಸ್ತಿ ಕಂಟೆಂಟ್ ಮಾಡ್ತಾರೆ, ಇವ್ರಿಗಿನ್ನ ಎಂಟರ್ಟೈನ್ಮೆಂಟ್ ಆಗುತ್ತೆ, ಇನ್ನೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಜಾಸ್ತಿ.